सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः. ನಮಸ್ತೆ ಕ್ಯಾಪ್ರಿಕಾನ್ ಮಕರ ರಾಶಿಯವರ ನವೆಂಬರ್ ಮಂತ್ ಹೇಗಿದೆ ಅಂತ ನೋಡೋಣ. ಸಿಂಗಲ್ ಪೇರೆಂಟ್ಸ್ ಟೈಮ್ ಬಂದಾಗ ರಿಯೂನಿಯನ್ ಆಗ್ತೀರಾ, ರಿಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನೀವು ಕಾಯ್ತಿದ್ದಂತಹ ಯಶಸ್ಸು ಈ ವಾರದಿಂದ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಪರ್ಸನ್ ಬರ್ತಾರೆ ಅಂತ ಅನ್ಕೊಂಡಿದ್ರೆ ಹೊಸ ಪರ್ಸನ್ ಬರೋದು ಡಿಲೇ ಆಗಬಹುದು. ಯಾರೋ ಕೆಲವರಿಗೆ ಮಾತ್ರ ಇದಿದೆ ಇಲ್ಲಿ. ಓಕೆ, ದ ಎಂಪರರ್ ಅಂಡ್ ದ ಎಂಪ್ರೆಸ್ ಏನ್ ಹೇಳ್ತಿದೆ ಹೇಳಿ ನೋಡೋಣ ಅಂತ ಯಾರೋ ಕೇಳ್ತಿದ್ದಾರೆ. ನಂಗೆ ಹೇಳಕ್ ಬರಲ್ಲ, ನಿಮಗ್ ಬಂದ್ರೆ ಹೇಳ್ಕೊಡಿ. ಸೊ ಒಬ್ರಿಗಿಂತ ಒಬ್ರು ಹೆಚ್ಚು ಕಲ್ತಿರ್ತಾರೆ, ಸೊ ಹಾಗಾಗಿ ವೇರಿಯೇಷನ್ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತ ಯಾರೋ ಹಾಡು ಹೇಳ್ತಿರೋ ಹಾಗೆ ಅನ್ನಿಸ್ತಾ ಇದೆ ನಂಗೆ. ಸಿ ಹೌ ಬ್ಯೂಟಿಫುಲ್. ಏನು ಮಕರ ರಾಶಿಯವರೇ, ಎಷ್ಟು ಕಷ್ಟಪಟ್ರಿ. ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತಾರಲ್ಲ, ಆ ರೀತಿ ಆಗಿದೆ ನಿಮ್ ಜೀವನ. ಇಷ್ಟು ವರ್ಷ ಎಷ್ಟು ಕಷ್ಟಪಟ್ರಿ, ಎಷ್ಟು ಶ್ರಮ ಹಾಕಿದ್ರಿ, ಎಷ್ಟು ನೋವು ತಿಂದ್ರಿ, ಎಲ್ಲಾ ಸಮಸ್ಯೆ ಮುಗೀತು ಅನ್ನೋ ಬೇಕಾರೆ ನಿಮ್ ಜೀವನ ಇಲ್ಲ ಅನ್ನಿಸ್ಕೊಂಡ್ರಿ. ಅದನ್ನ ಬಿಟ್ಟಾಕೋಣ. ಈಗ ಮುಂದಿನ ನಂಗೆ ಆಕಾಶದಲ್ಲಿ ಗಣೇಶ ಕಾಣಿಸ್ತಾ ಇದ್ದಾರೆ. ಗಣೇಶ ಯಾರನ್ನ ಹಿಡ್ಕೊಂಡು ಪನಿಷ್ ಮಾಡ್ತಾ ಇರೋ ತರ ಕಾಣಿಸ್ತಿದೆ. ಸೊ ಯೋಚನೆ ಮಾಡಬೇಡಿ, ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವರಿಗೆ ಗಣೇಶ ನೋಡ್ಕೊಳ್ತಾರೆ, ಗಣೇಶ ಅವರಿಗೆ ಪನಿಷ್ ಮಾಡ್ತಾರೆ. ನೀವು ಚಿಂತೆ ಮಾಡ್ದಿರಾ ಮುಂದಿನ ಕಾರ್ಯಕ್ರಮದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ದ ಎಂಪರರ್ ಅಂಡ್ ಎಂಪ್ರೆಸ್, ತಂದೆ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ತಂದೆ ತಾಯಿ ದೂರ ದೂರ ಆಗಿದ್ರೆ, ಡಿವೋರ್ಸ್ ಆಗಿದ್ರೆ ಮತ್ತೆ ಒಂದಾಗ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಏಜ್ ಆಗಿದ್ರೆ ಒಂದಾಗ್ತಾರೆ. ಕೆಲವರು ದೂರನೇ ಹೋಗುವಂಥದ್ದು, ಬೇರೆ ಬೇರೆ ವ್ಯಕ್ತಿಗಳನ್ನ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಡಿವೋರ್ಸ್ ಕೂಡ ಇವಾಗ ಫೈನಲ್ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಅನ್ನುವಂಥದ್ದು ಇದೆ. ಫೈನಲ್ ಆಗುವಂತ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಫಂಕ್ಷನ್ಸ್ ನ ಅಟೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ಒಂದು ಲಕ್ಕಿ ಚಾಮ್, ವೀಲ್ ಆಫ್ ಫಾರ್ಚೂನ್ ಹೇಳ್ತಾ ಇದೆ, ಒಂದು ಅದೃಷ್ಟದ ಸಮಯ. ನೋ ಮೋರ್ ಡಿಲೇಸ್. ಮನೆ ಬೇಕಾ ತಗೋ, ವೈಫ್ ಬೇಕಾ ತಗೋ, ಹಸ್ಬೆಂಡ್ ಬೇಕಾ ತಗೋ, ಪೇರೆಂಟ್ಸ್ ಆಗ್ಬೇಕಾ ಆಗಿ, ಜಾಬ್ ಬೇಕಾ ತಗೋ, ದುಡ್ಡು ಬೇಕಾ ತಗೋ, ಲಕ್ಷ್ಯ ಬೇಕಾ ತಗೋ, ಎಲ್ಲಿಗಾದ್ರೂ ಹೋಗ್ಬೇಕಾ ಹೋಗು, ಆದ್ರೆ ಯಾರನ್ನೂ ನಂಬೇಡ. ಇಷ್ಟು ವರ್ಷದ ನಿನ್ನ ಸ್ಟ್ರಗಲ್ ಏನಿತ್ತು, ನಿನ್ನ ಕಷ್ಟ ಏನಿತ್ತು, ನಿನ್ನ ಶ್ರಮ ಏನಿತ್ತು, ನಿನ್ನ ನೋವೇನಿತ್ತು, ಅದೆಲ್ಲಾನು ನಿನ್ ಜೊತೆ ಅನುಭವಿಸಕ್ ಯಾರಾದ್ರೂ ಇದ್ರಾ? ಇಲ್ಲ. ಸೊ ಮತ್ತೆ ಈಗ ಯಾಕೆ ಕಷ್ಟ ಪಡ್ತೀಯ, ಇನ್ನೊಬ್ರಿಗೆ ಶ್ರಮದ ಫಲನ ಕೊಡ್ತೀಯ? ನಿಜವಾಗ್ಲೂ ನಿಂಗೋಸ್ಕರ ಯಾರಿದ್ರು, ನಿಂಗೋಸ್ಕರ ಯಾರು ಕಷ್ಟಪಟ್ರು,
ಇವತ್ತು ಈ ಮಟ್ಟಕ್ಕೆ ನೀನು ನಿಂತಿದ್ಯಾ ಅಂತ ಅಂದ್ರೆ ಅದಕ್ಕೆ ಕಾರಣ ಯಾರು? ನಿನ್ನ ಹಿತೈಷಿನ ಏನ್ ಅಂತ ನೀನು ಯೂ ಟರ್ನ್ ಅಥವಾ ರಿಟರ್ನ್ ಕೊಡೋದಕ್ಕೆ ಸಾಧ್ಯ? ಯಾಕೆ ನಿನ್ಗೆ ಒಳ್ಳೇದ್ ಬಯಸೋದವ್ರಿಗೆ ನೀನು ಕೆಟ್ಟದ್ ಬಯಸ್ದೆ? ಸೊ ಯಾಕೆ ಒಳ್ಳೇದ್ ಬಯಸ್ಲಿಲ್ಲ, ನೀನ್ ಕೆಟ್ಟದ್ ಮಾಡಿದ್ರು ಅವ್ರಿಗೆ ನೀನ್ ಯಾಕೆ ಒಳ್ಳೇದ್ ಮಾಡಕ್ ಹೊರಟೆ? ಕೆಟ್ಟವ್ರನ್ನ ಯಾಕೆ ಇವಾಗ ಮತ್ತೆ ಕೂಡ ಅವ್ರನ್ನೇ ನಂಬ್ತಾ ಇದೀಯಾ? ಒಳ್ಳೇದ್ ಮಾಡಿದವರ ಮನ್ಸನ್ನ ಯಾಕೆ ನೀನು ನೋಯಿಸ್ದೆ? ಇದ್ರ ಬಗ್ಗೆ ಯೋಚನೆನ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಫಾರಿನ್ಗೆ ಹೋಗುವಂತ ಸಾಧ್ಯತೆ ಇದೆ. ಫಾರಿನ್ ಇಂದ ನಿಮ್ಗೆ ಅವಕಾಶಗಳು ಬರುವಂತ ಸಾಧ್ಯತೆ ಇದೆ. ಸ್ಟಡಿಗೋಸ್ಕರ ನೀವು ಫಾರಿನ್ಗೆ ಹೋಗ್ಬೋದು, ಮ್ಯಾರೇಜಿಗೋಸ್ಕರ ಹೋಗ್ಬೋದು, ಅಥವಾ ಬೇರೆ ಯಾವುದೋ ಒಂದಷ್ಟು ವಿಚಾರಗಳಿಗೂ ಕೂಡ ನೀವು ಹೋಗ್ಬಹುದು. ಬಟ್ ಯಶಸ್ಸು ಅನ್ನೋದು ಇದೆ. ನಿಮ್ಗೆ ಗುಡ್ ಇನ್ಕಮ್, ಒಳ್ಳೆ ರೀತಿ ಇನ್ಕಮ್ ಬರುತ್ತೆ. ತುಂಬಾ ರಿಚ್ ಪರ್ಸನ್ ಆಗ್ತೀರಾ. ಹೈಲಿ ಸೆಕ್ಯೂರ್ ಆಗಿ ಇದ್ದೀರಾ. ಎಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಒಂದು ರಕ್ಷೆ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ. ಸೊ ಕರ್ಮನ ಯಾರು ನಂಬ್ತಿರೋ ಅವರಿಗೆ ಒಂದು ರೀತಿ ನೀವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಿಲ್ದಿರೋ ಇರುವಂತ ರೀತಿಯಲ್ಲಿ ಚೇಂಜ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕಾಲಾಯ ತಸ್ಮೈ ನಮಃ. ಕಾಲಚಕ್ರದಲ್ಲಿ ಈಗ ನಿಮ್ಮ ಸಮಯ, ಸತ್ಯದ ಸಮಯ, ನ್ಯಾಯದ ಸಮಯ, ನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕಾಗಿರುವಂತ ಸಮಯ. ಹಾಗಾಗಿ ಹೆಚ್ಚಿನ ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಡಿಸೆಂಬರ್ 21, ಡಿಸೆಂಬರ್ 12 ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಈ ತಿಂಗಳು 11ನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇನ್ನು 11 ದಿನ, 11 ವಾರ, 11 ತಿಂಗಳುಗಳ ಒಳಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಜಾಬ್ ಆಫರ್ ಬರುವಂಥದ್ದು, ಲವ್ ಆಫರ್ ಬರುವಂಥದ್ದು, ಅಥವಾ ಬ್ಲಾಕಿಗೆ ಹಾಕಿರುವಂತ ನಂಬರ್ಗಳು ಓಪನ್ ಮಾಡಿ ಮತ್ತೆ ನಿಮ್ಗೆ ಕಾಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ತಾಳ್ಮೆ ಅನ್ನೋದು ಮುಖ್ಯ. ಸರಿಯಾದ ರೀತಿಯಲ್ಲಿ ಔಷಧಿಗಳನ್ನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಅವರಿಗೆ ಸರಿಯಾದಂತ ಔಷಧೋಪಚಾರನ ಮಾಡಿ ಅನ್ನುವಂಥದ್ದು ಇದೆ. ಅಧಿಕಾರ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಆಸ್ತಿ, ಜಾಗ, ಜಮೀನು ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಸೊ ಬ್ಯೂಟಿ ವಿತ್ ಬ್ರೈನ್ ಅಲ್ಲ, ಬ್ಯೂಟಿ ವಿತ್ ಲಕ್ಸುರಿನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಯಶಸ್ಸಿನ ನಡುವೆ ಸಾಕಷ್ಟು ದುಡ್ಡನ್ನ ಕೂಡ ಹೂಡಿಕೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ದೊಡ್ಡದಾದಂತ ಅಪಾರ್ಟ್ಮೆಂಟ್ ನ ತಗೊಂಡಿರೋ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕೂಡ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ರಸ್ತೆ ಕಾಂಟ್ರಾಕ್ಟ್ ಕೂಡ ಸಿಗ್ಬಹುದು. ರೋಡು, ಐ ಮೀನ್ ಹೊಸ ರೋಡ್ ಮಾಡೋ ತರದೇನೋ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಗೊತ್ತಿಲ್ಲ ಹೇಳ್ಬೇಕೋ ಹೇಳ್ಬಾರ್ದು, ಬಟ್ ನಂಗೆ ಇಲ್ಲಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಯಾರಿಗೋ ರೋಡ್ ಕಾಂಟ್ರಾಕ್ಟ್ ಅಂದ್ರೆ ರೋಡ್ ಮಾಡುವಂತ ಒಂದು ಇದು ಸಿಗತ್ತೆ. ಆ ರೋಡ್ ಅಗಿಬೇಕಾದ್ರೆ ಅಲ್ಲಿ ದೇವಸ್ಥಾನ ನಿಧಿ ಎಲ್ಲವೂ ಕೂಡ ಸಿಕ್ಬಿಡುತ್ತೆ ಅವರಿಗೆ ಅನ್ನುವಂಥದ್ದು ಇದೆ. ಕೆಲವರು ನಿಧಿನ ಗುಳುಂಸುವಾಹ ಮಾಡ್ಬಿಡ್ತಾರೆ, ಬರೀ ದೇವಸ್ಥಾನ ಅಷ್ಟೇ ಉಳ್ಕೊಳ್ಳುತ್ತೆ. ಇನ್ ಕೆಲವು ಕಡೆ ಅದು ಉದ್ದಕ್ಕೂ ಆತರ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಕೆಲವು ಕಡೆ ಏನ್ ಮಾಡ್ತಾರೆ, ಆ ದೇವಸ್ಥಾನನ ಅಲ್ಲಲ್ಲೇ ಒಡೆದಾಕ್ಬಿಟ್ಟು ಅದ್ರ ಮೇಲೆ ರೋಡ್ ಕಟ್ಬಿಡ್ತಾರೆ. ಇನ್ ಮುಂದಕ್ಕೆ ಹೋದಾಗ ದೊಡ್ಡದಾಗಿ ದೇವಸ್ಥಾನ ಸಿಕ್ಕಿದಾಗ ಆ ಒಡೆದಾಕಿರೋ ದೇವಸ್ಥಾನಕ್ಕೆ ಯಾರ್ಯಾರು ಹೊಡೆದಾಕಿದ್ರು ಅವರಿಗೆಲ್ಲ ಶಿಕ್ಷೆ ಆಗತ್ತೆ, ಮತ್ತೆ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ಆ ಒಡವೆ ಹಣನ ಯಾರು ಎತ್ಕೊಂಡು ಹೋದ್ರು ಅವರೆಲ್ಲ ಚೆನ್ನಾಗಿ ಜೋಪಾನ ಮಾಡ್ಕೊಂಡ್ಬಿಡ್ತಾರೆ. ಅವರು ಅದನ್ನ ಹೇಗೆ ಬಳಸ್ಕೊಳ್ಳೋದು, ಸಮಥಿಂಗ್ ಏನೋ ಗೊತ್ತಿಲ್ಲ, ಹೇಗೆ ಅದನ್ನ ಸರಿಪಡಿಸ್ಕೊಳ್ಳೋದು ಅಂತ. ಸೊ ಮಾಡಿಸ್ಕೊಳ್ಳೋರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲಕ್ಸುರಿ ಮಾತ್ರ ತುಂಬಾ ಚೆನ್ನಾಗಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಟ್ಯಾರಸ್ ವರ್ಗೋ ಕ್ಯಾಪ್ರಿಕಾನ್ ನಿಮ್ಮದೇ ರಾಶಿಯವರು ನಿಮ್ಗೆ ತುಂಬಾ ಫೇವರಬಲ್ ಆಗಿ ಇರ್ತಾರೆ. ಮತ್ತೆ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಅವ್ರ ಕಡೆಯಿಂದ ನಿಮ್ಗೆ ಹೆಚ್ಚಿನ ಒಂದು ಆಫರ್ಸ್ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಏರಿಸ್, ಲಿಯೋ, ಸೆಜಿಟೇರಿಯಸ್ ಅವ್ರ ಜೊತೆ ನಿಮ್ಗೆ ಮ್ಯಾರೇಜ್ ಆಫರ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಬದಲಾವಣೆನ ನೋಡ್ತೀರಾ, ಸಾಕಷ್ಟು ಯಶಸ್ಸಿದೆ. ಬಟ್ ಎಲ್ಲೋ ಒಂದ್ ಕಡೆ ಇಷ್ಟು ಯಶಸ್ಸಿನ ಮಧ್ಯೆ ನೀವು ಒಂಟಿ ಅಂತ ಅನ್ನಿಸ್ಕೊಳ್ತಾ ಇರ್ತೀರಾ. ಒಂಟಿತನ ನಿಮ್ಮನ್ನ ಕಾಡ್ತಾ ಇರುತ್ತೆ. ನಿಮ್ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಂಗೇಜ್ಮೆಂಟ್, ಮ್ಯಾರೇಜ್ ಅಥವಾ ಗೃಹ ಪ್ರವೇಶ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಫುಲ್ ಆಫ್ ಹ್ಯಾಪಿನೆಸ್, ಪೂರ್ತಿಯಾಗಿ ಖುಷಿಯಾಗಿದೆ.
ಇರುವಂತ ಸಮಯ. ಸೊ ಖುಷಿಯಾಗಿ ಇರಿ. ಯಾವುದೇ ಕಾರಣಕ್ಕೂ ಒಂಟಿತನ ಅನ್ಕೊಂಬೇಡಿ, ಒಂಟಿ ಅನ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಹೆಸರನ್ನು ಕೇಳೋದಾದ್ರೆ ಬಿಗ್ ಎಸ್ 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 ಅನ್ನುವಂಥ ರೀತಿಲಿ ಇದೆ. ಸೊ ಎಸ್ ಅಂತ ಹೇಳಿ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. BVUWPJKH ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮತ್ತೆ HDNYCHNZTH ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 5, 4, 4 ಮತ್ತೆ 21, 10, 3, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅಗೇನ್ 11 ಮತ್ತೆ 12, 21 ಮಿರರ್ ನಂಬರ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಸೊ ಎಸ್, ಎಲ್ಲಾ ಗ್ರಹಗಳು ನಿಮ್ಮ ಫೇವರ್ ಅಲ್ಲಿ ಇರೋದ್ರಿಂದ ನಿಮ್ಮನ್ನ ನೀವು ಫೇವರ್ಫುಲ್ ಆಗಿ ಇಟ್ಕೊಳ್ಳಿ. ಒಂದು ಕೃತಜ್ಞತೆನ ಸಾಂಬ ಸದಾಶಿವನಿಗೆ ಸಮರ್ಪಣೆ ಮಾಡಿ. ಸಾಧ್ಯ ಇದ್ರೆ ಶಿವನ ಆಲಯಕ್ಕೆ ಹೋಗಿ ನದಿ ಸ್ನಾನ ಮಾಡಿ ಅಲ್ಲಿ ನದಿಲಿ ಒಂದು ದೀಪನ ಹಚ್ಬಿಟ್ಟು ಬನ್ನಿ. ಅದು ಕೃತಜ್ಞತೆಯ ಜ್ಯೋತಿಯಾಗಿ ಇರ್ಲಿ. ಯಾಕೆಂದ್ರೆ ಇಷ್ಟು ವರ್ಷ ಏನ್ ಸಫರ್ ಮಾಡಿದೀರಾ, ಆಗ ನಿಮ್ ಜೊತೆ ಯಾರು ಇರ್ಲಿಲ್ಲ, ಶಿವಪ್ಪ ಮಾತ್ರ ಇದ್ದಿದ್ದು. ಶಿವಪ್ಪಗ್ ಮಾತ್ರ ಸಾಧ್ಯ ಇರೋದು ಮೃತ್ಯುನ ಹೊಡೆದೋಡ್ಸೋದಕ್ಕೆ. ಹಾಗಾಗಿ ಮಹಾ ಮೃತ್ಯುಂಜಯ ಮಂತ್ರನ ಹೇಳ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭ